ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಸೋಮವಾರ, ಪ್ರದೋಷವೂ ಈ ದಿವಸ ಇದೆ. ಕಾರಣ ದ್ವಾದಶಿ ಮುಗಿದೋಗಿ ತ್ರಯೋದಶಿ ಪ್ರಾರಂಭವಾಗುತ್ತೆ. ಅದು ಕಾರಣದಿಂದಾಗಿ ಪ್ರತಿ ಪ್ರದೋಷದಲ್ಲೂ ಸೋಮ ಪ್ರದೋಷ, ಶನಿ ಪ್ರದೋಷ ಇಂಥ ಪ್ರದೋಷಗಳಿದ್ದಾವೆ. ಇದರ ಹೊರತಾಗಿ ಬೇರೆ ವಾರಗಳಲ್ಲೂ ಪ್ರದೋಷ ಬರುತ್ತದೆ, ಸಂಶಯ ಇಲ್ಲ. ಆದರೆ ಸೋಮ ಪ್ರದೋಷ ಬಹಳ ವಿಶಿಷ್ಟವಾದದ್ದು. ಎಷ್ಟೋ ಬಾರಿ ಈ ಪ್ರದೋಷದ ಬಗ್ಗೆ ಹೇಳಿದ್ದೀನಿ. ಪುನಃ ಪುನಃ ನಾವು ಅದನ್ನು ಕೇಳಿದಾಗ, ಅದು ಮನಸ್ಸಿಗೆ ನಾವು ಅದನ್ನು ಆ ವಿಚಾರವನ್ನು ತಂದುಕೊಂಡಾಗ ಅದರಲ್ಲಿ ನಿಶ್ಚಯಾತ್ಮಕ ಬುದ್ಧಿ ಬರುತ್ತೆ. ಈ ಕಾರಣದಿಂದಾಗಿ ಪದೇ ಪದೇ ಆ ಸಂದರ್ಭಗಳಲ್ಲಿ ಮತ್ತೊಂದು ಸಲ ಕೇಳಿಸ್ಕೊಂಡಾಗ ಹೆಚ್ಚಿನ ದೃಢಬುದ್ಧಿ ಅಂತೀವಿ, ಅದು ಉಂಟಾಗುತ್ತೆ. ಆ ಕಾರಣದಿಂದಾಗಿ ಈ ಸೋಮ ಪ್ರದೋಷ ಬಹಳ ವಿಶೇಷವಾದದ್ದು. ಸೋಮವಾರದಲ್ಲಿ ಶಿವನ ಆರಾಧನೆ ಮಾಡೋದರಿಂದಾಗಿ ಶತ್ರುಗಳನ್ನು ಜಯಿಸ್ತಕ್ಕಂಥದ್ದು, ಮನಸ್ಸಿನ ಶತ್ರುಗಳು, ಹೊರಗಿನ ಶತ್ರುಗಳು, ಯಾವುದೋ ನಮಗೆ ವಿರೋಧವಾಗಿ ನಾವು ಮಾಡ್ತಕ್ಕಂಥ ಯಾವುದೋ ಬೇಡದೇ ಇರತಕ್ಕಂತಹ ಕೆಲಸವೇ ಎಷ್ಟೋ ಜನರ ಪಾಲಿಗೆ ಶತ್ರು ಕಾರ್ಯವಾಗಿಬಿಡುತ್ತೆ. ಅದು ಅಂಥವುಗಳನ್ನು ಕೂಡ ಯಾವರಿಗೆ ಬೇರೆಯವರಿಗೆ ಅಹಿತವಾಗ್ತಾ ಇದೆ ಅಂದರೆ ಅದು ಅಧರ್ಮ ಅಂತಲೇ ಅರ್ಥ. ಹೀಗಾಗಿ ಅಂಥದ್ದನ್ನು ನಾವು ಮಾಡಬೇಕು. ಅದು ವಿಚಾರದಿಂದ, ಮೌಢ್ಯದಿಂದ ಅಲ್ಲ. ಈಗ ಶಿವಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಮೌಢ್ಯತೆಯಿಂದ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ಶಿವನಿಗೆ ಬಿಲ್ವಾರ್ಚನೆ ಮಾಡಿಬಿಟ್ರೆ ಯುದ್ಧ ನಿಲ್ಲಿಸ್ಬಿಡೋಕ್ಕಾಗತ್ತಾ? ಶಿವನಿಗೆ ಆರಾಧನೆ ಮಾಡಿಬಿಟ್ರೆ ಮತ್ತೊಂದು ಇನ್ನೇನೋ ಆಗಿಬಿಡುತ್ತಾ? ಈ ರೀತಿಯ ತರ್ಕ ಇರುತ್ತೆ. ಸಾಮಾನ್ಯರಿಗೆ ಹೀಗೆ ತರ್ಕ ಉಂಟಾಗುತ್ತೆ. ವಿಶೇಷ ಜ್ಞಾನಿಗಳಿಗೆ, ವಿಶೇಷ ತಿಳುವಳಿಕಸ್ಥರಿಗೆ ಇದರಲ್ಲಿ ತರ್ಕ ಬರಲ್ಲ. ಭಗವಂತ ಎಲ್ಲರನ್ನ ನಿಯಮ ಮಾಡ್ತಾ ಇದ್ದಾನೆ. ಯುದ್ಧ ಆಗಲಿಕ್ಕೋ, ಯುದ್ಧ ಬಿಡಲಿಕ್ಕೋ, ಅಥವಾ ಇನ್ಯಾವುದೋ ಒಂದು ಪ್ರಾರಬ್ಧ ಬಂದು ನಮ್ಮ ಮುಂದೆಯೇ ಸಂಭವಿಸುತ್ತೆ, ಇನ್ಯಾವುದೋ ಒಂದು ಬಸ್ ಅಪಘಾತ ಆಗುತ್ತೆ, ಇನ್ಯಾವುದೋ ಪೆಟ್ರೋಲ್ ಬಂಕ್ ಹೋಗುತ್ತೆ. ಈ ಥರದ್ದು ಎಷ್ಟೋ ನಾವು ಕಾಣ್ತಾ ಇರ್ತೀವಿ. ಪೂಜೆಯಿಂದ ಆಗಿಬಿಡುತ್ತಾ ಇದು ಅಂತಂದರೆ ಹಾಗಲ್ಲ. ಭಗವತ್ಪಾದರು ಒಂದು ಮಾತನ್ನು ಹೇಳ್ತಾರೆ, ಶಂಕರ ಭಗವತ್ಪಾದರು, ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ಚಿತ್ತಶುದ್ಧಿಗಾಗಿ ಕರ್ಮ ಮಾಡ್ತಕ್ಕಂಥದ್ದು, ನತು ವಸ್ತೂಪಲಬ್ಧಯೇ, ವಸ್ತುಗಳನ್ನು ಪಡೀಲಿಕ್ಕಾಗಿ ಅಥವಾ ಇನ್ಯಾವುದೋ ಪ್ರಮಾದವನ್ನು ನಿವಾರಣೆ ಮಾಡಲಿಕ್ಕಾಗಿ ಅಲ್ಲ. ಮತ್ತು ಏನು? ವಸ್ತು ಸಿದ್ಧಿರ್ ವಿಚಾರೇಣ, ವಿಚಾರದಿಂದ ನಾವು ಆಯ್ಕೆ ಮಾಡಿಕೊಳ್ಬೇಕು. ಏನು ಆ ವಸ್ತು ಲಭ್ಯವಾಗುತ್ತೆ ಹೇಗಪ್ಪ ಅಂದರೆ ವಿಚಾರದಿಂದ. ಹೀಗೆ ಶಿವಪೂಜೆ ಮಾಡುವುದರಿಂದಾಗಿ ಟ್ರಂಪ್ ಅಂಥವನ ಬುದ್ಧಿಶಕ್ತಿ ನಮಗೆ ಬರದೇ ಇರಲಿ, ಆ ವ್ಯತಿರಿಕ್ತವಾದ ವರ್ತನೆ ನಮ್ಮಲ್ಲಿ ಉಂಟಾಗದೇ ಇರಲಿ, ಆ ಭಾವನೆಯನ್ನು, ಆ ಬುದ್ಧಿಶಕ್ತಿಯನ್ನು ಶಿವ ತಂದು ಕೊಡ್ತಾನೆ. ಇದು ದೊಡ್ಡತನ ತಾನೆ. ಒಬ್ಬ ದೇಶದ ರಾಜನಿಗೆ, ಉದಾಹರಣೆಗೆ ಬೇರೆಲ್ಲ ಗಮನಿಸ್ಕೊಂಡ್ರೆ ನಮ್ಮ ಪ್ರಧಾನಿ ಮಂತ್ರಿಗಳ ವರ್ಚಸ್ಸು, ಆ ಬುದ್ಧಿ ವರ್ಚಸ್ಸು, ಮುಖವರ್ಚಸ್ಸು ಬೇರೆ. ಬುದ್ಧಿ ವರ್ಚಸ್ಸನ್ನು ಗಮನಿಸ್ಕೊಂಡಾಗ ಹೇಗೆ ವರ್ತಿಸಬೇಕು ಅನ್ನೋ ಶಕ್ತಿ, ಯುಕ್ತಿ ಇದೆ. ಇದನ್ನೇ ಭಗವತ್ಪಾದರು ನಮ್ಮ ಶಾಸ್ತ್ರ ಗ್ರಂಥಗಳೆಲ್ಲ ಪ್ರತಿ ಬಾರಿ ಸಾರಿ ಹೇಳೋರು ಇದನ್ನು. ಯುಕ್ತಿಹೀನರಾಗಬೇಡಿ. ಯುಕ್ತಿ ವಿಚಾರ ಉಂಟಾಗುತ್ತೆ. ಭಗವದ್ ಆರಾಧನೆಯಿಂದ ನಮಗೆ ಎಚ್ಚರಿಕೆಯ ಬುದ್ಧಿ ಬರುತ್ತೆ. ಇದನ್ನು ಸ್ಪಷ್ಟ ಮಾಡಿಕೊಳ್ಬೇಕು. ಏನಾಗ್ಬಿಡುತ್ತೆ ಅಂದರೆ ಬುದ್ಧಿ ಸರಿ ಇರುತ್ತಪ್ಪ ಅಂತ. ಇದನ್ನು ಭಗವತ್ಪಾದರು ಇನ್ನೂ ಮುಂದುವರೆದು ಹೇಳ್ತಾರೆ, ನತು ಸ್ನಾನೇನ ನತು ದಾನೇನ, ಮತ್ತು ಇನ್ಯಾವುದೋ ಇನ್ಯಾವುದೋ ಕರ್ಮಗಳನ್ನು, ವ್ರತ ಜಪ ಇತ್ಯಾದಿ ಏನಾದರೂ ಮಾಡಿ ವಸ್ತು ಸಿಗಲ್ಲ ನಿಮಗೆ, ಆದರೆ ವಿಚಾರ ಸಿಗುತ್ತೆ ಅಂತ ಭಗವತ್ಪಾದರು ಸ್ಪಷ್ಟ. ಯುಕ್ತಿವಂತರಿಗೆ ವಿವೇಕ ಚೂಡಾಮಣಿ ಮಾತುಗಳಿವು. ಇದು ಯಾರಿಗೆ ಅರ್ಥ ಆಗಲ್ಲ ಹೇಳಿ? ಶಿವನಿಂದ ಇನ್ನೇನೂ ಆಗ್ಬಿಡುತ್ತೆ, ಯುದ್ಧ ನಿಲ್ಲಿಸುತ್ತೆ ಅನ್ನೋದು ಮೂರ್ಖತನ. ಆದರೆ ಯುದ್ಧವನ್ನು ಏರ್ಪಾಡು ಮಾಡೋ ಸ್ಥಿತಿ, ಅಂಥ ಬುದ್ಧಿಶಕ್ತಿಯನ್ನು ಭಗವಂತ ತಂದುಕೊಡ್ತಾನೆ ಅನ್ನೋದು ವಸ್ತು ಲಭ್ಯತೆ. ಇದು ಉಂಟಾಗುತ್ತೆ ಪ್ರದೋಷ ಪೂಜೆ ಮಾಡೋದರಿಂದ. ಶಿವಸಹಸ್ರನಾಮ, ವಿಷ್ಣು ಸಹಸ್ರನಾಮ ಯಾವುದಾದ್ರೂ ಮಾಡಿ ನೀವು, ಇಂಥ ವಿಚಾರ ಬುದ್ಧಿ ಉಂಟಾಗುತ್ತೆ ಅನ್ನೋದನ್ನು ನಮ್ಮವರು ಸಾರಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ತಿರುಳು. ಆ ರೀತಿಯಲ್ಲಿ ಈ ದಿವಸ ನಾವು ಶಿವಪೂಜೆ ಮಾಡೋಣ. ಬುದ್ಧಿಗೆಡದೇ ಇರಲಿ ನಮ್ಮದು. ಯಾವ ಸಂದರ್ಭಗಳಲ್ಲಾದರೂ ಬುದ್ಧಿ ಹಾಳಾದರೆ ಅಲ್ಲಿ ಕಾರ್ಯಹಾನಿಯಾಗುತ್ತೆ. ಈ ಕಾರಣದಿಂದಾಗಿ ಸದಾಕಾಲ ಎಚ್ಚರಿಕೆಯಿಂದ ಒಂದು ಮನರಂಜನೆ, 4 ಜನ ರಂಜಿಸುವಾಗಲೂ ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಮಾಡಿದ್ರೆ ಅದು ಪೂಜೆ ಅನ್ನಿಸ್ಕೊಳ್ಳಲ್ಲ.
ಅದು ದುಷ್ಕೃತ್ಯ. ಟ್ರಂಪ್ ಯುದ್ಧ ಮಾಡೋದು ಬೇರೆ ಅಲ್ಲ, ಅವ್ರ ಮನಸ್ಸನ್ನು ನೋಯಿಸೋದು ಬೇರೆ ಅಲ್ಲ, ಒಂದೇ ರೀತಿಯಲ್ಲಿದೆ. ಮನರಂಜಿಸುವಾಗಲೂ ನಾವು ಮತ್ತೊಬ್ಬರಿಗೆ ನೋವು ಮಾಡದೇ ಇದ್ದರೆ ಅದು ಧರ್ಮ ಅನ್ನಿಸ್ಕೊಳ್ಳುತ್ತೆ, ಅದು ಶಿವ ಪೂಜೆ ಅನ್ನಿಸ್ಕೊಳ್ಳುತ್ತೆ. ಈ ವ್ಯತ್ಯಾಸವನ್ನು ನಾವು ಕಂಡುಕೊಂಡ್ರೆ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಅರ್ಥ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.